ಭಾರತದ ಶ್ರೀಮಂತ ಮಹಿಳಾ ಉದ್ಯಮಿ ಯಾರು ಗೊತ್ತಾ? ಅವರು ನಮ್ಮ ಹೆಮ್ಮೆಯ ಕರ್ನಾಟಕದವರು. ಎಸ್, ಹುರೂನ್ ಇಂಡಿಯಾ 2025ರ ಶ್ರೀಮಂತ ಮಹಿಳಾ ಉದ್ಯಮಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಹಾಗಿದ್ರೆ ಹುರೂನ್ ಇಂಡಿಯಾ ಬಿಡುಗಡೆ ಮಾಡಿರುವ ಶ್ರೀಮಂತರ ಪಟ್ಟಿಯಲ್ಲಿ ಇನ್ನು ಯಾರ್ಯಾರಿದ್ದಾರೆ, ಅವರು ಏನೇನು ಬಿಸ್ನೆಸ್ ಮಾಡ್ತಿದ್ದಾರೆ ಹಾಗೂ ಎಷ್ಟು ಆಸ್ತಿಯನ್ನು ಹೊಂದಿದ್ದಾರೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ. ಈ ಲಿಸ್ಟ್ ನಲ್ಲಿ 4ನೇ ಸ್ಥಾನದಲ್ಲಿ ಇನ್ನೊಬ್ರು ನಮ್ಮ ಕರ್ನಾಟಕದವರಿದ್ದಾರೆ. ಹಾಗೇನೆ ಒಬ್ರು ಬಾಲಿವುಡ್ ನಟಿ ಕೂಡ ಇದ್ದಾರೆ. ಅವರು ಯಾರು ಅಂತ ಹೇಳ್ತೀನಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಮಹಿಳೆಯರು ಅಂತ ಹೇಳಿದ್ರೆ ಮನೆಗೆ ಮಾತ್ರ ಅನ್ನೋ ಕಾಲ ಒಂದಿತ್ತು. ಆದ್ರೆ ಇವತ್ತು ಕಾಲ ಬದಲಾಗಿದೆ. ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸೈ ಅನ್ನಿಸ್ಕೊಂಡಿದ್ದಾರೆ. ಮನೆ ನಿಭಾಯಿಸೋದಷ್ಟೇ ಅಲ್ಲ, ದೇಶವನ್ನು ಯಶಸ್ವಿಯಾಗಿ ಆಳ್ತೀವಿ ಅಂತ ತೋರಿಸಿದ್ದಾರೆ. ರಾಷ್ಟ್ರಪತಿಗಳಾಗಿ, ಪ್ರಧಾನಿಯಾಗಿ ದೇಶವನ್ನ ಮುನ್ನಡೆಸಿದ್ದಾರೆ. ಅದೇ ರೀತಿ ಉದ್ಯಮ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಜನ ಮಹಿಳೆಯರು ತಮ್ಮಲ್ಲಿರೋ ಬಿಸ್ನೆಸ್ ಕೆಪಾಸಿಟಿ ಏನು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಹಾಗೇನೆ ಶ್ರೀಮಂತರಾಗಿದ್ದಾರೆ. ನೋಡಿ, ಒಂದು ಅಧ್ಯಯನದ ಪ್ರಕಾರ 2015ರಿಂದ 2025ರ ಅವಧಿಯಲ್ಲಿ ಭಾರತದಲ್ಲಿ ಶ್ರೀಮಂತರ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳ ಕಂಡು ಬಂದಿದೆ. ಎಸ್, ಹಾಗಿದ್ರೆ ಹುರೂನ್ ಇಂಡಿಯಾ ಬಿಡುಗಡೆ ಮಾಡಿರುವ 2025ರ ಶ್ರೀಮಂತ ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ ಯಾರು ಮೊದಲ ಸ್ಥಾನದಲ್ಲಿದ್ದಾರೆ, ಇನ್ನುಳಿದಂತೆ ಟಾಪ್ 10 ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಹಾಗಿದ್ರೆ ಬನ್ನಿ, ಟಾಪ್ 1 ಮಹಿಳಾ ಶ್ರೀಮಂತ ಉದ್ಯಮಿ ಯಾರು? ಅವರು ನಮ್ಮ ಕರ್ನಾಟಕ ಮೂಲದವರು. ಅವರೇನೆ ಜಯಶ್ರೀ ಉಳ್ಳಾಲ್. ಎಸ್, ಇವರ ಒಟ್ಟು ಆಸ್ತಿ 50,170 ಕೋಟಿ ರೂಪಾಯಿ ಇದೆ. ಬಿಸ್ನೆಸ್ ಕ್ಯಾಟಗರಿ ಬಂದು ಕಂಪ್ಯೂಟರ್ ನೆಟ್ವರ್ಕಿಂಗ್ ಇಂಡಸ್ಟ್ರಿ. ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅರಿಸ್ಟಾ ನೆಟ್ವರ್ಕ್ ನ ಸಿಇಒ ಆಗಿದ್ದಾರೆ. ಇವರ ವಾಸಸ್ಥಳ ಸ್ಯಾನ್ ಫ್ರಾನ್ಸಿಸ್ಕೋ. ಮಂಗಳೂರು ಮೂಲದ ಜಯಶ್ರೀ ಉಳ್ಳಾಲ್ ಅವರು 50,170 ಕೋಟಿ ಸಂಪತ್ತಿನೊಂದಿಗೆ ಭಾರತ ಮೂಲದ ನಂಬರ್ 1 ಶ್ರೀಮಂತ ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಟಾಪ್ 10 ಸೆಲ್ಫ್ ಮೇಡ್ ಮಹಿಳಾ ಶ್ರೀಮಂತ ಉದ್ಯಮಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿ ಅಪರೂಪದ ಸಾಧನೆ ಮಾಡಿದ್ದಾರೆ. ಇನ್ನು ಜಯಶ್ರೀ ಉಳ್ಳಾಲ್ ಅವರು ಜನಿಸಿದ್ದು ಲಂಡನ್ನಲ್ಲಿ, ಅಮೆರಿಕದ ಪೌರತ್ವವನ್ನು ಹೊಂದಿದ್ದಾರೆ. ಇವರ ತಂದೆ ತಾಯಿ ಮೂಲತಃ ಭಾರತದವರಾಗಿದ್ದಾರೆ. ಮಂಗಳೂರಿನ GSB ಸ್ಮಾರ್ತ ಚಿತ್ರಾಪುರ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಜಯಶ್ರೀ ಉಳ್ಳಾಲ್ ಅವರು ಭಾರತೀಯ ಮೂಲದ ಅತ್ಯಂತ ಗೌರವಾನ್ವಿತ ಜಾಗತಿಕ ಉದ್ಯಮದ ನಾಯಕರುಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ಇವರು 2008ರಿಂದ ಕಂಪ್ಯೂಟರ್ ನೆಟ್ವರ್ಕಿಂಗ್ ಸಂಸ್ಥೆಯಾದ ಅರಿಸ್ಟಾ ನೆಟ್ವರ್ಕ್ಸ್ ನ ಅಧ್ಯಕ್ಷೆ ಮತ್ತು ಸಿಇಒ ಆಗಿದ್ದಾರೆ. ಇವರ ಕಂಪನಿಯಾದ ಅರಿಸ್ಟಾ ನೆಟ್ವರ್ಕ್ಸ್ ಕಳೆದ ವರ್ಷ $7 ಬಿಲಿಯನ್ ಆದಾಯವನ್ನ ದಾಖಲಿಸಿತ್ತು. ಹಿಂದಿನ ವರ್ಷಕ್ಕಿಂತ 20% ಏರಿಕೆ ಕಂಡಿದೆ ಇದು. ಇನ್ನು ಜಯಶ್ರೀ ಉಳ್ಳಾಲ್ ಅವರು 5 ವರ್ಷಗಳ ಹಿಂದೆ ಕ್ಲೌಡ್ ಕಂಪ್ಯೂಟಿಂಗ್ ಕಂಪನಿಯಾದ ಸ್ನೋಫ್ಲೇಕ್ನ ನಿರ್ದೇಶಕರ ಮಂಡಳಿಯಲ್ಲಿದ್ದಾರೆ ಮತ್ತು ಅವರು ಅರಿಸ್ಟಾದ ಷೇರುಗಳಲ್ಲಿ ಸುಮಾರು 3% ಹೊಂದಿದ್ದಾರೆ. ಅದರಲ್ಲಿ ಕೆಲವು ಅವರ 2 ಮಕ್ಕಳು, ಸೊಸೆ ಮತ್ತು ಸೋದರಳಿಯನಿಗೆ ಮೀಸಲಾಗಿದೆ. ಇನ್ನು ಫೋರ್ಬ್ಸ್ ವರದಿ ಪ್ರಕಾರ ಅವರು ಈ ಹಿಂದೆ ಸಿಸ್ಕೋ ಸಿಸ್ಟಮ್ಸ್ ಸೆಮಿಕಂಡಕ್ಟರ್ ಸಂಸ್ಥೆ, ಅಡ್ವಾನ್ಸ್ಡ್ ಮೈಕ್ರೋ ಡಿವೈಸಸ್ ಮತ್ತು ಫೇರ್ ಚೈಲ್ಡ್ ಸೆಮಿಕಂಡಕ್ಟರ್ನಲ್ಲೂ ಕೂಡ ಸೇವೆ ಸಲ್ಲಿಸಿದ್ರು ಅಂತ ಹೇಳ್ತಾ ಇದೆ. ಇನ್ನು ಶ್ರೀಮಂತ ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರೋರು ರಾಧಾ ವೆಂಬು. ಇವರ ಒಟ್ಟು ಆಸ್ತಿ 46,580 ಕೋಟಿ ರೂಪಾಯಿ. ಇವರ ಬಿಸ್ನೆಸ್ ಕ್ಯಾಟಗರಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಸರ್ವಿಸ್ ಇಂಡಸ್ಟ್ರಿ. ಇವರೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಝೋಹೋ ಕಾರ್ಪ್ ನಲ್ಲಿ ಸ್ಟೇಕ್ ಹೋಲ್ಡರ್. ಇವರ ವಾಸಸ್ಥಳ ಬಂದು ಚೆನ್ನೈ. ರಾಧಾ ವೆಂಬು ಅವರು 46,580 ಕೋಟಿ ಆಸ್ತಿಯನ್ನು ಹೊಂದೋದ್ರ ಮೂಲಕ ಶ್ರೀಮಂತ ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಅವರು ತಮ್ಮ ಸಹೋದರ ಶ್ರೀಧರ್ ವೆಂಬು ಅವರು ಶುರು ಮಾಡಿದ ಝೋಹೋ ಕಾರ್ಪ್ ನಲ್ಲಿ ಮೆಜಾರಿಟಿ ಪ್ರೈವೇಟ್ ಸ್ಟೇಕ್ ಹೊಂದಿದ್ದಾರೆ. ಇನ್ನು ಈ ಝೋಹೋ ಕಾರ್ಪ್ ಇದೆಯಲ್ಲ, ಇದು ಬಿಸ್ನೆಸ್ ಸಾಫ್ಟ್ವೇರ್ ಅನ್ನ ಕ್ಲೌಡ್ ನಲ್ಲಿ ನೀಡುತ್ತೆ. ಇನ್ನು ರಾಧಾ ವೆಂಬು ಅವರು IIT ಮದ್ರಾಸ್ನಿಂದ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಪದವೀಧರರಾಗಿದ್ದಾರೆ. ಇನ್ನು ಝೋಹೋ ಬಗ್ಗೆ ಮಾತನಾಡೋದಿದ್ರೆ, ಝೋಹೋ ಸಂಸ್ಥಾಪಕ ಶ್ರೀಧರ್ ವೆಂಬು ಈ ವರ್ಷದ ಫೆಬ್ರವರಿಯಲ್ಲಿ ಸಿಇಒ ಹುದ್ದೆಯಿಂದ ಕೆಳಗಿಳಿದು ಮುಖ್ಯ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಹುರೂನ್ ಇಂಡಿಯಾ ಬಿಡುಗಡೆ ಮಾಡಿರುವಂತ 2025ರ ಶ್ರೀಮಂತ ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ 3ನೇ ಪ್ಲೇಸ್ ನಲ್ಲಿರುವಂತವರು ಫಲ್ಗುಣಿ ನಾಯರ್. ಇವರ ಆಸ್ತಿ 39,810 ಕೋಟಿ. ಇವರ ಬಿಸ್ನೆಸ್ ಕ್ಯಾಟಗರಿ ಬಂದು ಕನ್ಸ್ಯೂಮರ್ ಗೂಡ್ಸ್ ಇಂಡಸ್ಟ್ರಿ. ಇವರೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೈಕಾ ಕಂಪನಿಯ ಸಂಸ್ಥಾಪಕರು. ಇವರ ವಾಸಸ್ಥಳ ಮುಂಬೈ. ಫಲ್ಗುಣಿ ನಾಯರ್ ಅವರು ಸೌಂದರ್ಯ ಮತ್ತು ಜೀವನ ಶೈಲಿ ಉತ್ಪನ್ನಗಳ ದೈತ್ಯ ಕಂಪನಿ ನೈಕಾದ ಸಂಸ್ಥಾಪಕಿ. ಎಸ್,
ಫಲ್ಗುಣಿ ನಾಯರ್ 39,810 ಕೋಟಿ ಆಸ್ತಿಯನ್ನು ಹೊಂದೋದ್ರ ಮೂಲಕ ಶ್ರೀಮಂತ ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ನೋಡಿ, 2012ರಲ್ಲಿ ಹೂಡಿಕೆ ಬ್ಯಾಂಕರ್ ಹುದ್ದೆಯನ್ನ ತೊರೆದು ನೈಕಾ ಅನ್ನೋ ಸೌಂದರ್ಯ ಉತ್ಪನ್ನಗಳ ರಿಟೇಲ್ ಬಿಸ್ನೆಸ್ ಅನ್ನ ಆರಂಭಿಸಿದ್ರು. ನೈಕಾ ಅಂತ ಹೇಳಿದ್ರೆ ಸ್ಪಾಟ್ ಲೈಟ್ ನಲ್ಲಿರುವವರು ಅಂತ ಹೇಳಿ ಅರ್ಥ. ಇನ್ನು ನೈಕಾದ ಪ್ರಮುಖ ಹೂಡಿಕೆದಾರರಲ್ಲಿ ಅಮೆರಿಕದ ಖಾಸಗಿ ಷೇರು ದೈತ್ಯ TPG ಗ್ರೋತ್ ಮತ್ತು ಬಿಲಿಯನೇರ್ಗಳಾದ ಹರ್ಷ್ ಮರಿವಾಲಾ ಮತ್ತು ಹ್ಯಾರಿ ಬಂಗಾ ಸೇರಿದ್ದಾರೆ. ಇಂದು ದೇಶಾದ್ಯಂತ ನೈಕಾದ ಸುಮಾರು 200 ಮಳಿಗೆಗಳ ಮೂಲಕ ಸಾವಿರಾರು ಬ್ರ್ಯಾಂಡ್ಗಳನ್ನ ಆನ್ಲೈನ್ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಶ್ರೀಮಂತ ಮಹಿಳಾ ಉದ್ಯಮಿಗಳ ಲಿಸ್ಟ್ ಅನ್ನು ನೋಡ್ತಾ ಹೋದ್ರೆ 4ನೇ ಸ್ಥಾನದಲ್ಲಿರುವಂತವರು ನಮ್ಮ ಹೆಮ್ಮೆಯ ಕರ್ನಾಟಕದವರು ಕಿರಣ್ ಮಜುಮ್ದಾರ್ ಶಾ. ಇವರ ಆಸ್ತಿ 29,330 ಕೋಟಿ ರೂಪಾಯಿ. ಇವರ ಬಿಸ್ನೆಸ್ ಕ್ಯಾಟಗರಿ ಬಂದು ಬಯೋಟೆಕ್ನಾಲಜಿ. ಇವರೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಬೇಕಾಗಿದ್ದಿಲ್ಲ, ನಿಮಗೂ ಕೂಡ ಗೊತ್ತು. ಬಯೋಕಾನ್ನ ಫೌಂಡರ್. ಇವರ ವಾಸಸ್ಥಳ ಬಂದು ಬೆಂಗಳೂರು. ಕಿರಣ್ ಮಜುಮ್ದಾರ್ ಶಾ 29,330 ಕೋಟಿ ಆಸ್ತಿಯನ್ನು ಹೊಂದೋದ್ರ ಮೂಲಕ ಶ್ರೀಮಂತ ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವು ಪ್ರತಿಷ್ಠಿತ ಉತ್ಪನ್ನಗಳನ್ನು ನೀಡ್ತಾ ಇರುವಂತಹ ಬಯೋಕಾನ್ ಸಂಸ್ಥೆಯನ್ನ ಕಿರಣ್ ಮಜುಮ್ದಾರ್ ಶಾ ಪ್ರಾರಂಭಿಸಿದ್ದು ಕೇವಲ 10,000 ರೂಪಾಯಿ ಬಂಡವಾಳದಿಂದ. 1978ರಲ್ಲಿ ಸಣ್ಣ ಗ್ಯಾರೇಜಿನಲ್ಲಿ ಆರಂಭಿಸಿದ್ರು. ಆದರೆ ಅಂದಿನ ದಿನ ಯಾರೂ ಕೂಡ ಅವರಿಗೆ ಸಹಾಯ ಮಾಡಲಿಲ್ಲ. ತಮ್ಮ ನಿರಂತರ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಬಿಸ್ನೆಸ್ ನಡೆಸಿ ಇವತ್ತು ಯಶಸ್ವಿಯಾಗಿದ್ದಾರೆ. ಇವತ್ತು ಬಯೋಕಾನ್ ದೊಡ್ಡ ಸಂಸ್ಥೆಯಾಗಿ ವಿಶ್ವದ ಟಾಪ್ ಸಂಸ್ಥೆಗಳ ಲಿಸ್ಟ್ನಲ್ಲಿ ಸ್ಥಾನ ಗಳಿಸಿಕೊಂಡಿದೆ. ಜೈವಿಕ ತಂತ್ರಜ್ಞಾನ ಕ್ಷೇತ್ರದ ದಿಗ್ಗಜ ಅನ್ನೋ ಖ್ಯಾತಿಯನ್ನ ಬಯೋಕಾನ್ ಗಳಿಸಿದೆ. ಇನ್ನು ಈ ಲಿಸ್ಟ್ನಲ್ಲಿ 5ನೇ ಸ್ಥಾನದಲ್ಲಿರುವಂತವರು ರುಚಿ ಕಲ್ರಾ. ಇವರ ಆಸ್ತಿ 9,130 ಕೋಟಿ ರೂಪಾಯಿ. ಇವರ ಬಿಸ್ನೆಸ್ ಕ್ಯಾಟಗರಿ ಫಿನ್ಟೆಕ್ ಮತ್ತು B2B ಕಾಮರ್ಸ್ ಇಂಡಸ್ಟ್ರಿ. ಇವರ ಬಿಸ್ನೆಸ್ ಅಂದ್ರೆ ಇವರೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಫ್ ಬಿಸ್ನೆಸ್ ನ ಕೋ ಫೌಂಡರ್ ಆಗಿದ್ದಾರೆ. ಇವರ ವಾಸಸ್ಥಳ ನ್ಯೂ ಡೆಲ್ಲಿ. ರುಚಿ ಕಲ್ರಾ ಅವರು 9,130 ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದೋದ್ರ ಮೂಲಕ ಶ್ರೀಮಂತ ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದಾರೆ. ಕಚ್ಚಾ ವಸ್ತುಗಳು ಮತ್ತು ಸಾಲಗಳನ್ನು ಒದಗಿಸುವ B2B ವಾಣಿಜ್ಯ ವೇದಿಕೆಯಾದ ಆಫ್ ಬಿಸ್ನೆಸ್ನ ಕೋ ಫೌಂಡರ್ ಮತ್ತು CEO ಆಗಿದ್ದಾರೆ. ಆಫ್ ಬಿಸ್ನೆಸ್ನ ಕೋ ಫೌಂಡರ್ ಆಗೋ ಮೊದಲು ಕಲ್ರಾ ಮೆಕೆನ್ಸಿಯಲ್ಲಿ ಕನ್ಸಲ್ಟೆಂಟ್ ಆಗಿ ಸೇವೆ ಸಲ್ಲಿಸಿದ್ದರು. ಇವರು ದೆಹಲಿ ವಿಶ್ವವಿದ್ಯಾಲಯದಿಂದ ಪದವಿ ಹಾಗೂ ISB ಹೈದರಾಬಾದ್ನಲ್ಲಿ MBA ಮಾಡಿದ್ದಾರೆ. ಇನ್ನು ಶ್ರೀಮಂತ ಮಹಿಳಾ ಉದ್ಯಮಿಗಳ ಲಿಸ್ಟ್ ನಲ್ಲಿ 6ನೇ ಸ್ಥಾನದಲ್ಲಿರುವಂತವ್ರು ಯಾರು? ನಾನು ಆಗ್ಲೇ ಹೇಳಿದೆ ಬಾಲಿವುಡ್ ನಟಿ ಒಬ್ರು ಇದ್ದಾರೆ ಅಂತ. ಎಸ್, ಅವರೇ ಪ್ರಖ್ಯಾತ ಬಾಲಿವುಡ್ ನಟಿ ಜೂಹಿ ಚಾವ್ಲಾ ಮತ್ತು ಅವರ ಕುಟುಂಬ. ಇವರ ಒಟ್ಟು ಆಸ್ತಿ 7,790 ಕೋಟಿ ರೂಪಾಯಿ. ಇವರ ಬಿಸ್ನೆಸ್ ಕ್ಯಾಟಗರಿ ಬಂದು ಫಿಲ್ಮ್ ಇಂಡಸ್ಟ್ರಿ ಮತ್ತು ರಿಯಲ್ ಎಸ್ಟೇಟ್. ಇವರೇನು ಅಂತ ಹೇಳಿ ನಾನು ಹೇಳಬೇಕಾಗಿದ್ದಿಲ್ಲ, ಬಾಲಿವುಡ್ ಹೀರೋಯಿನ್. ಇವರ ವಾಸಸ್ಥಳ ಮುಂಬೈ. ಎಸ್, ಇವರು 7,790 ಕೋಟಿ ಆಸ್ತಿಯನ್ನು ಹೊಂದೋದ್ರ ಮೂಲಕ ಶ್ರೀಮಂತ ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದ್ದಾರೆ. ಜೂಹಿ ಚಾವ್ಲಾ ಹೆಸರು ಕೇಳದೇ ಇರುವಂತವರು ಯಾರೂ ಕೂಡ ಇರ್ಲಿಕ್ಕಿಲ್ಲ. 90ರ ದಶಕದ ಬಾಲಿವುಡ್ನ ಟಾಪ್ ತಾರೆಗಳಲ್ಲಿ ಒಬ್ಬರಾದ ಜೂಹಿ ಚಾವ್ಲಾ ಇವತ್ತು ಬಿಸ್ನೆಸ್, ರಿಯಲ್ ಎಸ್ಟೇಟ್ ಮತ್ತು ಬೇರೆ ಬೇರೆ ರೀತಿಯ ಹೂಡಿಕೆಗಳ ವೈವಿಧ್ಯಮಯ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಿಂದಾಗಿ ಅವರು 7,790 ಕೋಟಿ ರೂಪಾಯಿಗಳ ಆಸ್ತಿಯನ್ನ ಅಥವಾ ಸಂಪತ್ತನ್ನ ಗಳಿಸಿಕೊಂಡಿದ್ದಾರೆ. ಜೂಹಿ ಚಾವ್ಲಾ ಮತ್ತು ಕುಟುಂಬದವರು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಅವರ ಸಂಪತ್ನಲ್ಲಿ 69% ಹೆಚ್ಚಳ ಕಂಡಿದ್ದು ಮಹಿಳಾ ಕಲಾವಿದರ ಪೈಕಿ ಅವರನ್ನ ಅದು ಅಗ್ರಸ್ಥಾನಕ್ಕೆ ತಳ್ಳಿದೆ. ಅವರ ಗಳಿಕೆಯ ಪ್ರಮುಖ ಭಾಗ ನೈಟ್ ರೈಡರ್ ಸ್ಪೋರ್ಟ್ಸ್ ನಿಂದ ಬರುತ್ತೆ ಅಂತ ಹೇಳಲಾಗ್ತಿದೆ. ಇದು ಅವರನ್ನ ಸಿನಿಮಾದ ಹೊರಗೆ ಆರ್ಥಿಕವಾಗಿ ಅತ್ಯಂತ ಯಶಸ್ವಿ ಚಲನಚಿತ್ರ ತಾರೆಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ. ಇನ್ನು ಶ್ರೀಮಂತ ಮಹಿಳಾ ಉದ್ಯಮಿಗಳ ಲಿಸ್ಟ್ ನಲ್ಲಿ 7ನೇ ಸ್ಥಾನದಲ್ಲಿರುವಂತವರು ನೇಹಾ ಬನ್ಸಾಲ್. ಇವರ ಆಸ್ತಿ 5,640 ಕೋಟಿ ರೂಪಾಯಿ. ಬಿಸ್ನೆಸ್ ಕ್ಯಾಟಗರಿ ಕನ್ನಡಕ ಮತ್ತು ಆಪ್ಟಿಕಲ್ ರಿಟೇಲ್ ಬಿಸ್ನೆಸ್. ಇವರೇನು ಅಂತ ಹೇಳಿದ್ರೆ ಲೆನ್ಸ್ ಕಾರ್ಟ್ನ ಕೋ ಫೌಂಡರ್ ಆಗಿದ್ದಾರೆ. ಇವರ ವಾಸಸ್ಥಳ ನ್ಯೂ ಡೆಲ್ಲಿ. ನೇಹಾ ಬನ್ಸಾಲ್ ಅವರು ಲೆನ್ಸ್ ಕಾರ್ಟ್ನ ಕೋ ಫೌಂಡರ್ ಮತ್ತು ಪ್ರಸ್ತುತ ಕಂಪನಿಯಲ್ಲಿ ಮರ್ಚೆಂಡೈಸಿಂಗ್ ಮತ್ತು ಲೀಗಲ್ ಫಂಕ್ಷನ್ಸ್ ಅನ್ನ ಮುನ್ನಡೆಸ್ತಾ ಇದ್ದಾರೆ. ಇವರು DNS ಅಡ್ವೈಸರ್ಸ್ ಪ್ರೈವೇಟ್ ಲಿಮಿಟೆಡ್ನ ಸ್ಥಾಪಕಿ ಮತ್ತು ನಿರ್ದೇಶಕಿಯಾಗಿದ್ರು ಮತ್ತು 2010ರಿಂದ 2014ರವರೆಗೆ ಸಂಸ್ಥೆಗೆ ಸೇವೆ ಸಲ್ಲಿಸಿದ್ರು. ಇವರು ದೆಹಲಿಯಲ್ಲೇ ಹುಟ್ಟಿ ಬೆಳೆದಂತವರು. ಇನ್ನು ಈ ಲಿಸ್ಟ್ ನಲ್ಲಿ 8ನೇ ಸ್ಥಾನದಲ್ಲಿರುವಂತವರು ಇಂದ್ರಾ ನೂಯಿ. ಇವರ ಆಸ್ತಿ 5,130 ಕೋಟಿ ರೂಪಾಯಿ. ಇವರ ಬಿಸ್ನೆಸ್ ಕ್ಯಾಟಗರಿ ಆಹಾರ ಮತ್ತು ಪಾನೀಯ ಉದ್ಯಮ. ಬಿಸ್ನೆಸ್ ಏನು ಅಂತ ಕೇಳಿದ್ರೆ ಪೆಪ್ಸಿಕೋದ ಮಾಜಿ ಅಧ್ಯಕ್ಷೆ ಮತ್ತು CEO. ಇಂದ್ರಾ ನೂಯಿ ಅವರು ಪೆಪ್ಸಿಕೋದಲ್ಲಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2019ರಲ್ಲಿ ನಿವೃತ್ತರಾದರು. ಇವರು ಕಂಪನಿಯ CEO ಆಗಿದ್ದಾಗ ಮಾರಾಟವನ್ನ
ಡಬಲ್ ಅಂದ್ರೆ ಸುಮಾರು ದ್ವಿಗುಣಗೊಳಿಸುವಲ್ಲಿ ಯಶಸ್ವಿಯಾಗಿದ್ರು ಮತ್ತು ಆರೋಗ್ಯಕರ ಉತ್ಪನ್ನಗಳನ್ನು ಪರಿಚಯಿಸಿದ್ರು ಅಂತೇಳಿ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಪೆಪ್ಸಿಕೋದಲ್ಲಿ ಕೆಲಸ ಮಾಡುವಾಗ ಅವರಿಗೆ ನೀಡಲಾದ ಸ್ಟಾಕ್ನಿಂದ ಅವರ ಸಂಪತ್ತು ವೃದ್ಧಿ ಆಯಿತು ಅಂತ ಕೂಡ ವರದಿಯಲ್ಲಿದೆ. ಇನ್ನು ಇವರು 2019ರಲ್ಲಿ ಅಮೆಜಾನ್ ಮಂಡಳಿಗೆ ಮತ್ತು 2022ರಲ್ಲಿ ಡಾಯ್ಶ್ ಬ್ಯಾಂಕಿನ ಜಾಗತಿಕ ಸಲಹಾ ಮಂಡಳಿಗೆ ಸೇರಿದ್ರು. ಅವರು 2023ರಲ್ಲಿ ಎಐ ಚಾಲಿತ ಡೇಟಾ ಸೆಕ್ಯೂರಿಟಿ ಮತ್ತು ಮ್ಯಾನೇಜ್ಮೆಂಟ್ ಸ್ಟಾರ್ಟ್ಅಪ್ಸ್ ಕೊಹೆಸಿಟಿಯ ಸಿಇಒ ಸಲಹಾ ಮಂಡಳಿಯನ್ನ ಸೇರಿದ್ರು. ಈ ಭಾರತದಲ್ಲಿ ಹುಟ್ಟಿ ಬೆಳೆದಂತವರು ಯೇಲ್ ಯೂನಿವರ್ಸಿಟಿಯಿಂದ MBA ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಶ್ರೀಮಂತ ಮಹಿಳಾ ಉದ್ಯಮಿಗಳ ಲಿಸ್ಟ್ ನಲ್ಲಿ 9ನೇ ಪ್ಲೇಸ್ ನಲ್ಲಿರುವಂತವರು ನೇಹಾ ನಾರ್ಕೆಡೆ. ಇವರ ಆಸ್ತಿ 4160 ಕೋಟಿ ರೂಪಾಯಿ. ಬಿಸ್ನೆಸ್ ಕೆಟಗರಿ ಬಂದು ಟೆಕ್ನಾಲಜಿ. ಬಿಸ್ನೆಸ್ ನ ಹೆಸರು ಇವರೇನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕಾನ್ಫ್ಲುಯೆಂಟ್ ಕಂಪನಿಯ ಕೋ-ಫೌಂಡರ್ ನೇಹಾ ನರ್ಕೆಡೆ ಅವರು ಸ್ಟ್ರೀಮಿಂಗ್ ಡೇಟಾ ತಂತ್ರಜ್ಞಾನ ಸಂಸ್ಥೆಯಾದ ಕಾನ್ಫ್ಲುಯೆಂಟ್ ನ ಸಹ ಸಂಸ್ಥಾಪಕಿ ಅಂದ್ರೆ ಕೋ-ಫೌಂಡರ್ ಮತ್ತೆ ಮಾಜಿ CTO. ಓಪನ್ ಸೋರ್ಸ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಅಪಾಚೆ ಕ್ಯಾಪ್ಕೋದ ಕ್ರಿಯೇಟರ್ ಆಗಿದ್ದಾರೆ. ಇನ್ನು ಕಾನ್ಫ್ಲುಯೆಂಟ್ ನ ಮಂಡಳಿಯ ಸದಸ್ಯರಾಗಿದ್ದಾರೆ. ಅದಕ್ಕೂ ಮೊದಲು ಅವರು 2021ರಲ್ಲಿ ರಿಸ್ಕ್ ಡಿಟೆಕ್ಷನ್ ಪ್ಲಾಟ್ಫಾರ್ಮ್ ನ ಡೆವಲಪರ್ ಅಸಿಲಾರ್ನ ಕೋ-ಫೌಂಡರ್ ಆಗಿದ್ರು ಮತ್ತು ಲಾಸ್ಟ್ ಇಯರ್ ಫೋರ್ಬ್ಸ್ ಅಮೆರಿಕಾದ ಸೆಲ್ಫ್ ಮೇಡ್ ವುಮೆನ್ ಲಿಸ್ಟ್ ನಲ್ಲಿ ಇವರ ಹೆಸರನ್ನು ಕೂಡ ಲಿಸ್ಟ್ ಮಾಡಿತ್ತು. ಇವರು ಮಹಾರಾಷ್ಟ್ರದ ಪುಣೆಯಲ್ಲಿ ಬೆಳೆದ್ರು ಮತ್ತು ಪುಣೆ ವಿಶ್ವವಿದ್ಯಾಲಯದ ಪುಣೆ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರು. ಇನ್ನು ಈ ಲಿಸ್ಟ್ ನಲ್ಲಿ 10ನೇ ಪ್ಲೇಸ್ ನಲ್ಲಿರುವಂತವರು ಕವಿತಾ ಸುಬ್ರಹ್ಮಣ್ಯಂ. ಇವರ ಆಸ್ತಿ 3840 ಕೋಟಿ ರೂಪಾಯಿ. ಬಿಸ್ನೆಸ್ ಕೆಟಗರಿ ಫಿನ್ಟೆಕ್. ಇವರೇನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಪ್ಸ್ಟಾಕ್ಸ್ ನ ಕೋ-ಫೌಂಡರ್. ಇವರ ವಾಸಸ್ಥಳ ಮುಂಬೈ. 2016ರಲ್ಲಿ ಇವರು ಭಾರತೀಯ ಆನ್ಲೈನ್ ಹೂಡಿಕೆ ಪ್ಲಾಟ್ಫಾರ್ಮ್ ಆದ ಅಪ್ಸ್ಟಾಕ್ಸ್ ನ ಕೋ-ಫೌಂಡರ್ ಆದ್ರು. ಅವರು 2015ರಿಂದ 2016ರವರೆಗೆ ಲೀಪ್ ಫ್ರಾಗ್ ಇನ್ವೆಸ್ಟ್ಮೆಂಟ್ಸ್ ನ ಅಸೋಸಿಯೇಟ್ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸಿದ್ರು ಮತ್ತು ಆಕ್ಟಿಸ್ SKS ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ನಲ್ಲಿ ಕೆಲಸ ಮಾಡಿದ್ರು. IIT ಬಾಂಬೆಯ ಓಲ್ಡ್ ಸ್ಟೂಡೆಂಟ್ ಕೂಡ ಹೌದು. ದಿ ವಾಟರ್ ಸ್ಕೂಲ್ ನಿಂದ MBA ಪಡ್ಕೊಂಡಿದ್ದಾರೆ. ಹುರುನ್ ಇಂಡಿಯಾ ಬಿಡುಗಡೆ ಮಾಡಿರುವ 2025ರ ಈ ಪಟ್ಟಿಯಲ್ಲಿ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಫಿನ್ಟೆಕ್, ರಿಟೇಲ್ ಬಿಸ್ನೆಸ್ ಮತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರಗಳಲ್ಲಿ ಮಹಿಳೆಯರ ಬೆಳವಣಿಗೆಯನ್ನು ತೋರಿಸ್ತಿದೆ. ಹಾಗೆಯೇ ಭಾರತದಲ್ಲಿನ ಮಹಿಳಾ ಉದ್ಯಮಿಗಳು ಜಾಗತಿಕ ಮಟ್ಟದಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಿದ್ದಾರೆ ಅನ್ನೋದನ್ನ ಇದು ತೋರಿಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.